ಸ್ಪೆಷಲಿಸ್ಟ್ ಗಳೇ ಹೇಳಿದ್ದಾರೆ ಅಂದ್ರೆ ಎಷ್ಟ್ ಲಕ್ಷ ಕೊಟ್ಟಿದೆ ಅಂತ ಹೇಳಕ್ಕೆ? ಸುಮ್ನೆ ಕೋಪ ತರ್ಸ್ಬೇಡ, ಹೇಳಿದೀನಲ್ವಾ ಚೆನ್ನಾಗ್ ನೋಡ್ಕೊಳ್ತೀನಿ. ನಗ್ನಾಗ್ತಾ ಇರ್ಬೇಕು ನೀನು, ಅಳ್ಬಾರ್ದು. ಹತ್ರ ಇನ್ಮೇಲೆ ನನ್ ಮೇಲಾನೆ. ಇವಾಗ ನಿನ್ಗೆ ಹುಷಾರಿರ್ಲಿಲ್ಲ ಅಂದ್ರೆ ನೀನೇನ್ ಮಾಡ್ತಿದ್ದೆ? ಏನ್ ನೀನ್ ಮಾಡ್ತಿದ್ದೆ? ಇದ್ದೇ ತಾನೇ ಮಾಡ್ತಿದ್ದು ನನ್ನ ಹುಡ್ಗಿ ಲೈಫ್ ಹಾಳಾಗ್ಬಾರ್ದು ಅಂತ. ಅವಳನ್ನ ದೂರ ಇಟ್ಬಿಟ್ಟು ಅವಳಾದ್ರೂ ಮುಂದೆ ಚೆನ್ನಾಗಿರ್ಲಿ ಇನ್ನೊಬ್ರ ಜೊತೆ ಆದ್ರೂ ಅಂತ ಇದ್ ಮಾಡ್ತಿದ್ದೆ ತಾನೇ? ಆ ಟೈಮಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಗೊತ್ತಿಲ್ಲ, ಬಟ್ ನನ್ಗೆ ಆ ಟೈಮ್ ಬರ್ಲಿಲ್ಲ ಇನ್ನು ನೋಡದ. ಬಟ್ ನನಗೆ ಬಂದಿತ್ತಲ್ಲ, ಅದಕ್ಕೆ ನಾನು ಅದಕ್ಕೆ ಬೇರೆ ಹುಡುಗ ಸಿಗ್ದಂತ ಹೇಳಿದಾಗ ಎಷ್ಟು ಕೋಪ ಬಂತು ಗೊತ್ತಾ? ಅಲ್ಲ ಬಿಸಿ ಬಂದಾಗ ಏನೇನು ಬಿಸಿ ಏನೋ ಬೇರೆ ಹುಡುಗನ ಜೊತೆ ಮಾತಾಡ್ತಿದ್ಯಾ ಪಾಪ. ಅಲ್ಲೇ ಅಮ್ಮಂಗೆ ಕಾಲ್ ಮಾಡ್ಕೊಂಡು ಏನು ಕಿಸಿಯೋದ್ ನೋಡ್ಬೇಕು. ಮಂಗಂತರ ಆಡ್ಕೊಂಡು ಎಷ್ಟು ಎದ್ರುಕೊಂಡೆ ಗೊತ್ತಾ ನಾನ್ ಬಿಟ್ಟೋಗ್ತಿಂತಲೋ. ನಿನ್ಗೇನು ಆಗಲ್ಲ, ನಾನ್ ನೋಡ್ಕೊಳ್ತೀನಿ, ಎದ್ರುಕೋಬೇಡ. ಸರಿ ಸರಿ. ಮತ್ತೆ ನೀನ್ ಎದುರ್ಸೋದ್ ನೋಡಿ ನನಗೆ ಭಯ ಆಯ್ತು, ಏನಪ್ಪಾ ಆಗುತ್ತೆ ಅಂತ. ಏನ್ ಅನ್ಕೊಂಡೆ? ಎಲ್ಲ ಹುಡ್ಗಿ ತರಾನು ಇವಳು ಅದು ಇದು ಅಂತ ಏನೇನೋ ಅನ್ಕೊಂಡ್ಯಾ? ಫಸ್ಟ್ ನೋಡಿದ್ರೆ ಇವಳೆ ಪ್ರಪೋಸ್ ಮಾಡಿ ಇವಳೆ ಇಷ್ಟ ಆಗ್ಬಿಟ್ಟು ಇವಾಗ ನೋಡಿದ್ರೆ ಮಾತಾಡ್ಬೇಡ ನೀನು. ಹೇಳು ಏನ್ ಅನ್ಕೊಂಡೆ? ಹತ್ಕೊಂಡ್ ಸಾಕಾಗೋಯ್ತು ನಂಗೆ. ಅಪ್ಪ ಲೆಕ್ಕನೇ ಇಲ್ಲ ಹತ್ತಿದ್ದು ನೀನೊಂದು ಮಂಗಂತರ. ಸುಮ್ನೆ ಹೋಗೋ ಕಣೋ. ಸಾರಿ ಅಳ್ಸಿದಕ್ಕೆ. ನಾನ್ ಬೇಕಂತ ಅಳ್ಸಿಲ್ಲ, ನಾನು ಈ ತರ ಯೋಚನೆ ಮಾಡಕ್ ಹೋಗಿದ್ದು ಗೊತ್ತಾ?